ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರೈತ ಸಂಘ ಗಣಪತಿಯಪ್ಪ ಬಣ ರಾಜ್ಯ ರೈತ ಸಂಘದೊಂದಿಗೆ ವಿಲೀನ. ಡಾಕ್ಟರ್ ಗಣಪತಿಯಪ್ಪ ಅವರ ಹೆಸರಿಗೆ ಧಕ್ಕೆ ತಂದಿಲ್ಲ ಎಂದ ದಿನೇಶ್ ಶಿರ್ವಾಳ. ಅಡಿಕೆ ನಷ್ಟಕ್ಕೆ ಪರಿಹಾರ ಕೊಡಿ. ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಪರಿಹಾರಕ್ಕೆ ಟಾಸ್ಕ್ ಫೋರ್ಸ್ ರಚಿಸಲು ಒತ್ತಾಯ. ಗೋಪಾಲಗೌಡ ಸ್ಟೇಡಿಯಂ ಅಭಿವೃದ್ಧಿಗೆ ಬಿಜೆಪಿ ಒತ್ತಾಯ. 15 ದಿನದಲ್ಲಿ ಅಭಿವೃದ್ಧಿ ಮಾಡದಿದ್ದರೆ ಸ್ಟೇಡಿಯಂ ಮುತ್ತಿಗೆ ಎಚ್ಚರಿಕೆ ನೀಡಿದ ಗಣೇಶ್ ಪ್ರಸಾದ್ ತುಕಾರಾಂ ಪರಶುರಾಮ್ ಎಚ್ಚರಿಕೆ. ಅರಳಿಕೊಪ್ಪ ಗ್ರಾಮದ ಆಶ್ರಯ ನಿವೇಶನದಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಗ್ರಾಮಸ್ಥರ ವಿರೋಧ. ಸಾಗರದಲ್ಲಿ ನವೆಂಬರ್ 23 ಮತ್ತು 24ರಂದು ಪರಿಣಿತಿ ರಾಷ್ಟ್ರೀಯ ಸಂಗೀತ ಮತ್ತು ನೃತ್ಯೋತ್ಸವ. ಗಣಪತಿ ಬ್ಯಾಂಕ್ ಚುನಾವಣೆ, ಗಣಪತಿಗೆ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ. ಷೇರುದಾರರು ಮತ ಚಲಾಯಿಸಿ ಸೇವೆಗೆ ಅವಕಾಶ ಕಲ್ಪಿಸಿ ಎಂದ ದೇವೇಂದ್ರಪ್ಪ, ಶೋಭಾ, ಶ್ರೀನಿವಾಸ್ ಮೇಸ್ತ್ರಿ, ನಾರಾಯಣ್, ಕೃಷ್ಣಮೂರ್ತಿ. ಈಗ ಸುದ್ದಿಯ ವಿವರ. ಡಾಕ್ಟರ್ ಎಚ್ ಗಣಪತಿಯಪ್ಪ ಸ್ಥಾಪಿತ ರೈತ ಸಂಘವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಚೂನಪ್ಪ ಪೂಜಾರಿ ಬಣದ ಜೊತೆ ವಿಲೀನಗೊಳಿಸುತ್ತಿದ್ದೇವೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 3.5 ವರ್ಷಗಳಿಂದ ಒಂದು ಪುಟ್ಟದಾಗಿ ಆರಂಭ ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಗಣಪತಿಯಪ್ಪ ಸ್ಥಾಪಿತ ಶಿವಮೊಗ್ಗ ಜಿಲ್ಲಾ ರೈತ ಸಂಘ, ಮೊದಲು ಸಾಗರ ತಾಲೂಕು ರೈತ ಸಂಘ ಇದ್ದು ನಂತರ ಶಿವಮೊಗ್ಗ ಜಿಲ್ಲಾ ರೈತ ಸಂಘವಾಗಿ ಹಲವಾರು ಹೋರಾಟಗಳನ್ನ, ಜನಪರವಾದಂತಹ ಹೋರಾಟಗಳನ್ನ, ರೈತ ಪರವಾದಂತಹ ಹೋರಾಟಗಳನ್ನ ಮಾಡ್ಕೊಳ್ತಾ ಬಂದಿತ್ತು. ಈ ನಮ್ಮ ಸಂಘಟನೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ತಮ್ಮೆಲ್ಲರ ಶ್ರಮ, ಕೊಡುಗೆ ಬಹಳ ಇದೆ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ಇವತ್ತು ಇತ್ತೀಚೆಗೆ ಕೆಲವು ಈ ನಮ್ಮ ಮುಳುಗಡೆ ಸಂತ್ರಸ್ತರ ಹೋರಾಟದ ನಂತರ ನಮ್ಮಲ್ಲೇ ಕೆಲವು ನಮ್ಮ ಲೀಡರ್ಸ್ಗಳು ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ನಾವೆಲ್ಲ ಒಗ್ಗೂಡಬೇಕು ಅನ್ನೋ ಒಂದು, ಅಂದ್ರೆ ರೈತ ಸಂಘಟನೆಗಳ ಒಗ್ಗೂಡುವಿಕೆ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಹಂಚಿಕೊಂಡಾಗ ಅದೇ ಪೂರಕವಾಗಿ ರಾಜ್ಯದಲ್ಲೂ ಕೂಡ ಆ ಚರ್ಚೆ ನಡೀತಾ ಇತ್ತು. ರಾಜ್ಯ ಮಟ್ಟದಲ್ಲಿ ಆ 1-2 ದಿವಸದ ಸಂದರ್ಭದಲ್ಲಿ ನನ್ನನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಆ ಸಭೆಗೆ ಆಹ್ವಾನ ಕೊಟ್ರು. ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಅಂತೇಳಿ ಒಂದು ಸಭೆ ಆಯೋಜನೆ ಮಾಡ್ತಾರೆ. ನಂಜುಂಡಸ್ವಾಮಿ ಅವರ ಪುತ್ರರಾಗಿರ್ತಕ್ಕಂಥ ಪಚ್ಚೆ ನಂಜುಂಡಸ್ವಾಮಿ ಹಾಗೂ ಮೇಲ್ಕೋಟೆ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣ ಅವರೆಲ್ಲರ ನೇತೃತ್ವದಲ್ಲಿ ಸುಮಾರು 15ರಿಂದ 20 ರಾಜ್ಯಾಧ್ಯಕ್ಷರುಗಳು, ಅಂದ್ರೆ 20 ಸಂಘಟನೆಗಳ ರಾಜ್ಯಾಧ್ಯಕ್ಷರು ಭಾಗವಹಿಸಿರ್ತಾರೆ. ಆ ಸಂದರ್ಭದಲ್ಲಿ ಬಹುತೇಕರು ಈ ರಾಜ್ಯದ ರೈತರ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗೂಡತಕ್ಕಂಥದ್ದು, ಅಂದ್ರೆ ಏಕೀಕರಣ ಆಗ್ತಕ್ಕಂಥದ್ದು ಬಹಳ ಸೂಕ್ತ ಇದೆ ಅನ್ನೋ ಅಭಿಪ್ರಾಯಕ್ಕೆ ಬಂದಾಗ ನಾವು ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ವಿ. ತದನಂತರ ಮತ್ತೆ ಇಲ್ಲಿ ನಿನ್ನೆ ಒಂದು ಸಭೆಯನ್ನ ನಾವು ಕರೆದಾಗ ನಿನ್ನೆನೂ ಕೂಡ ಒಮ್ಮತದಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಸಂಘಟನೆಯನ್ನ ವಿಲೀನಗೊಳಿಸೋದು ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದೇವೆ. ಆ ತೀರ್ಮಾನದಂತೆ ಆ ವಿಚಾರವನ್ನ ನಿಮ್ಮ ಮುಖಾಂತರ ಈ ಜಿಲ್ಲೆಯ ಜನರಿಗೆ, ಈ ತಾಲೂಕಿನ ಜನರಿಗೆ, ಹಾಗೆ ಈ ರಾಜ್ಯದ ರೈತ ಸಂಘಟನೆಗಳಿಗೂ ಮತ್ತೆ ಆ ಮುಖಂಡರುಗಳಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇವೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಚೂನಪ್ಪ ಪೂಜಾರಿ ಬಣಕ್ಕೆ ಈ ಸಂದರ್ಭದಲ್ಲಿ ವಿಲೀನ ಆಗ್ತಾ ಇದ್ದೀವಿ. ನಂತರದಲ್ಲಿ ಹಂತ ಹಂತವಾಗಿ ಇಡೀ ರಾಜ್ಯದ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸ್ತಕ್ಕಂಥ, ಅಂದ್ರೆ ಒಂದು ವ್ಯವಸ್ಥೆ ಅಡಿಗೆ ಏಕೀಕರಣ ಮಾಡ್ತಕ್ಕಂಥ ಕೆಲಸವನ್ನ ನಾನು ಸೇರಿದಂತೆ ಹಲವಾರು ಮುಖಂಡರುಗಳು ಆರಂಭ ಮಾಡ್ತಾರೆ. ನಂತರದಲ್ಲಿ ಡಿಸೆಂಬರ್ 9ನೇ ತಾರೀಕು ಅಧಿವೇಶನ ಆರಂಭ ಆಗುತ್ತೆ. ಚಳಿಗಾಲದ ಅಧಿವೇಶನ ಬೆಳಗಾವಿಲಿ. ನಾವು ಕೂಡ ನಮ್ಮ ಜಿಲ್ಲೆಯ ಹಲವಾರು ಸಮಸ್ಯೆಗಳಿದೆ. ನಮ್ಮ ಜಿಲ್ಲೆದು ಬಹಳ ದೊಡ್ಡ ಜ್ವಲಂತ ಸಮಸ್ಯೆಗಳು. ಆ ವಿಚಾರಗಳನ್ನ ಇಟ್ಕೊಂಡು 3ರಿಂದ 4 ಬಸ್ಸಿನ ಜನ, ಅಂದ್ರೆ ಕನಿಷ್ಠ 1 ಲಕ್ಷ ಜನ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಬೇಕು ಅಂತ ರಾಜ್ಯಾದ್ಯಂತ ಎಲ್ಲಾ ಸಂಘಟನೆಗಳು ಎಲ್ಲ ಏಕೀಕರಣ ನಂತರದಲ್ಲಿ ಸೇರ್ಬೇಕು ಅನ್ನೋ ಗುರಿ ಇಟ್ಕೊಂಡು ಇವತ್ತು ಒಂದು ಕರೆ ಮಾಡ್ತಾ ಇದ್ದಾರೆ ಎಲ್ಲ ರೈತರಿಗೂ ಕೂಡ ಮುಖಂಡರುಗಳು. ನಾವು ಕೂಡ ಒಂದು 3ರಿಂದ 4 ಬಸ್ಸು ರೈತರು
ರೈತ ಮುಖಂಡರುಗಳೆಲ್ಲ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ನಮ್ಮ ಜಿಲ್ಲೆಯ ಸಮಸ್ಯೆಯನ್ನು ನಾವು ಅಲ್ಲಿ ಮಂಡಿಸಲಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ರೈತ ಮುಖಂಡರುಗಳನ್ನು ಒಂದೆಡೆ ಸೇರಿಸಿ ಒಂದು ಸಭೆಯನ್ನ ಮಾಡಿ ಒಗ್ಗೂಡ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಆ ವಿಚಾರದಲ್ಲಿ ಭಾಗಿಯಾಗ್ತೇವೆ. ಆ ವಿಚಾರದಲ್ಲಿ ಅಷ್ಟನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಒಂದೇ ಸೂರಿನಡಿ ನಾವು ಸೇರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಮುಖಾಂತರ ಈ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಅಡಿಕೆ ಬೆಳೆ ಇವತ್ತು ನೆಲ ಕಚ್ಚಿದೆ. ಅಂದ್ರೆ ಈ ಮಳೆ ಹೆಚ್ಚಾದ ಕಾರಣ ವಿವಿಧ ರೀತಿಯ ಕೊಳೆ ರೋಗಕ್ಕೆ ನಮ್ಮ ಬೆಳೆ ತುತ್ತಾಗಿ ಇವತ್ತಿಗೂ ಕೂಡ ಸರ್ಕಾರದಿಂದ ಆಗಲಿ ಅಥವಾ ಇನ್ಯಾವುದೇ ಸಂಸ್ಥೆಗಳಿಂದ ಆಗಲಿ ಬೆಳೆ ನಷ್ಟದ ಸಮೀಕ್ಷೆ ಆಗಲಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಮಂತ್ರಿಗಳು, ನಮ್ಮ ಶಾಸಕರು, ಈ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ತತ್ಕ್ಷಣದಿಂದ ಬೆಳೆ ನಷ್ಟದ ಸಮೀಕ್ಷೆಯನ್ನ ಮಾಡಲಿಕ್ಕೆ ಆಸಕ್ತಿ ತೋರಬೇಕು. ಅಂದ್ರೆ ಈಗ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಬೇಕು. ಸರ್ಕಾರದ ಮಟ್ಟದಲ್ಲಿ ಇದು ಬಹಳ ದೊಡ್ಡ ವಿಚಾರವಾಗಿ ಚರ್ಚೆ ಆಗ್ಬೇಕಂದ್ರೆ ನಮ್ಮ ಜಿಲ್ಲೆ 106 ಕೋಟಿ ನಷ್ಟ ಈ ರೈತರು ಅನುಭವಿಸ್ತಾ ಇದ್ದಾರೆ. ಈಗ ಸುಮಾರು 60% ಬೆಳೆಯನ್ನ ಕಳ್ಕೊಂಡಿದ್ದಾರೆ. 100 ಕ್ವಿಂಟಲ್ ಹಸಿ ಅಡಿಕೆ ಒಬ್ಬ ಬೆಳೀತಾ ಇದ್ದ ಅಂದ್ರೆ ಇವತ್ತು ಅವನಿಗೆ 40 ಕ್ವಿಂಟಲ್ ಮಾತ್ರ ಈ ವರ್ಷ ಸಿಗ್ತಾ ಇದೆ. ಅಷ್ಟೊಂದು ಕೊಳೆಯಾಗಿ ಉದುರು ಹೋಗಿದೆ. ಹಾಗಾಗಿ ಇವತ್ತು ಕೂಡ ಬೆಳೆ ನಷ್ಟದ ಸಮೀಕ್ಷೆ ಆಗಲಿಲ್ಲ, ಮತ್ತೆ ಅವರಿಗೆ ಅದ್ರ ಪೂರಕವಾಗಿ ಪರಿಹಾರ ಏನು ಅನ್ನೋದು ಕೂಡ ಯಾರಿಗೂ ಕೂಡ ಕಲ್ಪನೆನೂ ಇಲ್ಲ. ಯಾವ ರೀತಿ ಪರಿಹಾರ ಒದಗಿಸ್ಬೋದು ಸರ್ಕಾರ ಅಂತೇಳಿ ಯಾವುದೇ ಸ್ಪಷ್ಟನೆ ಇಲ್ಲದೆ ಇರೋದ್ರಿಂದ ಈ ಕೂಡಲೇ ಶಾಸಕರು ಪತ್ರಿಕಾಗೋಷ್ಠಿ ಮುಖಾಂತರನಾದ್ರು ಅಥವಾ ಅಧಿಕಾರಿಗಳ ಸಭೆನಾದ್ರೂ ಮಾಡಿ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನ ನೀಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೇನೆ. ಹಾಗೆ ಇವತ್ತು ಮದ್ಯ ಮಾರಾಟಗಾರರ ಹೋರಾಟದ ವಿಚಾರ ತಿಳಿದು ಸರ್ಕಾರ ಬಹಳ ಬೇಗನೆ ಎಚ್ಚೆತ್ತುಕೊಳ್ಳುತ್ತೆ. ಆದ್ರೆ ರೈತರ ಹೋರಾಟಕ್ಕೆ ಸರ್ಕಾರ ಗಮನ ಹರಿಸೋದಿಲ್ಲ. ತಿಂಗಳುಗಟ್ಟಲೆ ರೈತರು ಹಾದಿ ಬೀದಿಯಲ್ಲಿ ಮಲಗಿದ್ರು ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲ್ಲ. ನೋಡಿ, ಮದ್ಯ ಮಾರಾಟಗಾರರು ಒಂದು ದಿನ ಇನ್ನೂ ಬಂದೇ ಮಾಡಿಲ್ಲ, ಅಷ್ಟರೊಳಗೆ ಮುಖ್ಯಮಂತ್ರಿಗಳ ಕರೆದು ಅವರ ಸಮಸ್ಯೆಯನ್ನ ಬಗೆಹರಿಸಿದ್ರು. ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಹೋರಾಟ ನಡೀತು. ಸರ್ಕಾರವೇ ನಮ್ಮನ್ನ ಮುಳುಗಡೆ ಸಂತ್ರಸ್ತರ ವಿಚಾರದಲ್ಲಿ ಸರ್ಕಾರವೇ ಕರ್ಸ್ಕೊಳ್ತು. ಇವತ್ತಿಗೂ ಕೂಡ ಪೂರಕವಾಗಿ ಕಾರ್ಯಾರಂಭ ಆಗಿಲ್ಲ ಅನ್ನೋ ಸಂದೇಶ ನಮ್ಮ ಹತ್ರ ಇದೆ. ಅವ್ರು ತಗೊಂಡಿರೋದು 8 ರಿಂದ 10 ದಿವಸ, ಅಷ್ಟರೊಳಗೆ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಂತ ಹೇಳಿ. ಇವತ್ತಿಗೂ ಕೂಡ ಆಗದೆ ಇರೋದ್ರಿಂದ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಹೋರಾಟಗಾರರು ಎಲ್ಲ ಸಂಯುಕ್ತ ವೇದಿಕೆಯಲ್ಲಿ ಹೋರಾಟ ನಡೀತಾ ಎಲ್ಲ ಪ್ರಮುಖರನ್ನ ಮತ್ತೆ ಸಾಗರಕ್ಕೆ ಕರೆದು ಒಂದು ಸಭೆಯನ್ನ ಮಾಡಿ ಎಲ್ಲರೂ ಕೂಡ ಚರ್ಚಿಸಿ ಮುಂದೆ ಒಂದು ಸೂಕ್ತ ಮತ್ತೊಂದು ಹೋರಾಟ ಯಾವ ರೀತಿ ರೂಪುಗೊಳಿಸಬೇಕು ಅಂತ ಹೇಳಿ ಸೂಕ್ತವಾದ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿ, ಸಂಘಗಳ ಒಂದು ವೇದಿಕೆ ಮೇಲೆ ಕಾಣಿಸಿಕೊಳ್ಳುವಂತ ಒಂದು ಒಗ್ಗೂಡಿಕೆಯ ಧ್ರುವೀಕರಣ ನಡೆಯುವ ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಗಣಪತಪ್ಪ ಸ್ಥಾಪಿತ ಶಿವಮೊಗ್ಗ ಜಿಲ್ಲಾ ರೈತ ಸಂಘವನ್ನ ರಾಜ್ಯ ರೈತ ಸಂಘಕ್ಕೆ ಇವತ್ತು ವಿಲೀನ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಇವತ್ತು ಚಾಲನೆ ಆಗಿದೆ. ಮಾನ್ಯ ಜಿಲ್ಲಾಧ್ಯಕ್ಷರು ಈ ಬಗ್ಗೆ ವಿವರಣೆಯನ್ನ ನೀಡಿದ್ರು. 1932ರಲ್ಲಿ ರೈತರು ಅಸಂಘಟಿತರಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ವಿನ್ ಒಂದು ನಾಲೆಯ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಅವರು ಆರಂಭಿಸುತ್ತಾರೆ. ರೈತರು ಯಾವತ್ತೂ ಸಂಘಟಿತರಾಗಿ ರೈತ ಸಂಘದ ಅಡಿಯಲ್ಲಿ ಯಾವ ಹೋರಾಟವೂ ನಡೆದಿರಲಿಲ್ಲ. ಅದರ ಮುಂದುವರಿದ ಭಾಗವಾಗಿ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರು ಗೇಣಿದಾರರ ನಾಯಕರಾದಂಥ ಡಾಕ್ಟರ್ ಗಣಪತಪ್ಪನವರು ಮಲೆನಾಡು ಗೇಣಿದಾರರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಘದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಕಡಿದಾಳ ಮಂಜಪ್ಪನವರು ಕೆಲಕಾಲ ಅಧ್ಯಕ್ಷರಾಗಿ ದುಡಿತಾರೆ. ನಂತರದಲ್ಲಿ 1949ರ ಜನವರಿ ತಿಂಗಳಲ್ಲಿ 8ರಲ್ಲಿ ಮಲೆನಾಡು ಗೇಣಿದಾರ ರೈತರ ಸಂಘವನ್ನ ತಾಲೂಕು ರೈತ ಸಂಘವಾಗಿ ಅವರು ವಿಲೀನ ಮಾಡ್ತಾರೆ. ಆ ರೈತ ಸಂಘದ ಅಡಿಯಲ್ಲಿ ಕಾಗೋಡು ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನ ರೈತ ಸಂಘ ಹಾಗೂ ಡಾಕ್ಟರ್ ಎಚ್ ಗಣಪತಪ್ಪನವರು ತೊಡಗಿಸಿಕೊಂಡು ಚಳುವಳಿ 74ರಲ್ಲಿ ಒಂದು ಫಲಶ್ರುತಿಯನ್ನ ಪಡ್ಕೊಳ್ಳುತ್ತೆ. ನಂತರದಲ್ಲಿ ಇದೇ ಧ್ರುವೀಕರಣದ ಮುಂದುವರಿದ ಭಾಗವಾಗಿ ಅಂದಿನ ಮಾಜಿ ಸಚಿವರಾದಂಥ DH ರುದ್ರಪ್ಪನವರು
ನೇರವಾಗಿ ಡಾಕ್ಟರ್ ಗಣಪತಪ್ಪನವ್ರನ್ನ ಸಂಪರ್ಕ ಮಾಡ್ತಾರೆ. ಇಡೀ ರಾಜ್ಯದ ರೈತ ಸಂಘಟನೆಗಳು ಒಂದುಗೂಡಿಸ್ಬೇಕು ಅಂತ ಹೇಳಿ ಅವರ ಸಮ್ಮತಿಯನ್ನ ಅವರು ಗಣಪತಪ್ಪನವರು ಕೊಡ್ತಾರೆ. DH ರುದ್ರಪ್ಪನವರು ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಾರೆ. ಗಣಪತಪ್ಪನವರು ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿ ದುಡಿತಾರೆ. ND ಸುಂದರೇಶ್ ಅವರು ಕಾರ್ಯದರ್ಶಿ ಆಗ್ತಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕಾರ್ಯಾಧ್ಯಕ್ಷರಾಗ್ತಾರೆ. ಒಂದು ರೈತ ಸಂಘಗಳ ಧ್ರುವೀಕರಣ, ಒಗ್ಗೂಡಿಕೆಯ ಧ್ರುವೀಕರಣ ಗಣಪತಪ್ಪನವರು 1980ರ ದಶಕದಲ್ಲಿ ಒಂದು ಧ್ರುವೀಕರಣವನ್ನ ಮಾಡಿ ಅದರ ಅಡಿಯಲ್ಲಿ ನವಲಗುಂದ ಮತ್ತು ನರಗುಂದ ಒಂದು ರೈತ ಬಂಡಾಯ ಹೋರಾಟವನ್ನ ಕೈಗೊಳ್ಕೊಳ್ತಾರೆ. ಗೋಷ್ಠಿಯಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಕಟ್ಟ, ಪ್ರಧಾನ ಕಾರ್ಯದರ್ಶಿಗಳಾದ ಭದ್ರೇಶ್ ಬಾಳಗೋಡು, ಕುಮಾರಗೌಡ ತಟ್ಟೆಕೊಪ್ಪ ಇನ್ನಿತರರು ಹಾಜರಿದ್ದರು. ಸಾಗರ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿ ಗುರುವಾರ ಬಿಜೆಪಿ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ನಗರ ಮಂಡಲಾಧ್ಯಕ್ಷ KR ಗಣೇಶ್ ಪ್ರಸಾದ್, ತುಕಾರಾಮ್ ಡಿ, ಪರಶುರಾಮ್ ಮಾತನಾಡಿ, ಮನವಿಯನ್ನು ಮಾಡ್ತೀವಿ. ನಾವು ಒಂದು 15 ದಿನಗಳ ಕಾಲ ಅವರಿಗೆ ಅವಕಾಶವನ್ನು ಕೊಡ್ತೀವಿ. ಈ 15 ದಿನಗಳ ಒಳಗೆ ಅಲ್ಲಿ ಒಂದಷ್ಟು ಅದಕ್ಕೆ ಬದಲಾವಣೆಯನ್ನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಒದಗಿಸದೇ ಇದ್ರೆ ನೇರವಾಗಿ ಕ್ರೀಡಾಂಗಣವನ್ನು ನಾವು ಮುತ್ತಿಗೆ ಹಾಕೊಂಡಿದ್ದೇವೆ. ಕ್ರೀಡಾಂಗಣವನ್ನು ಮುತ್ತಿಗೆ ಹಾಕ್ತೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನಾವಳಿಗಳಿಗೆ ತಾವು ಅವಕಾಶವನ್ನು ಕೊಡ್ತೇನೆ. ಮಾನ್ಯ ಉಪವಿಭಾಗಾಧಿಕಾರಿ ಇವತ್ತು ಸ್ಪಷ್ಟಪಡಿಸಬೇಕು. ಈ ಕುರಿತಾಗಿರ್ತಕ್ಕಂಥ ಮುಂದಿನ ಹೆಜ್ಜೆಯನ್ನು ನಾವು ತಿಳಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ, ತುರ್ತಾಗಿ ನಾವು ಈ ಕರೆದಾಗ ಇಷ್ಟೊಂದು ಸಾಗರದಲ್ಲಿ ಗೋಪಾಲಗೌಡರ ಹೆಸರಿನಲ್ಲಿ ಒಂದು ಕ್ರೀಡಾಂಗಣವನ್ನ ಆ ಸಂದರ್ಭದಲ್ಲಿ ಶಾಸಕರು, ಸಚಿವರಾಗಿದ್ದಂತಹ ಕಾಗೋಡು ತಿಮ್ಮಪ್ಪನವರು ಸಾಗರಕ್ಕೆ ಲೋಕಾರ್ಪಣೆಯನ್ನ ಮಾಡಿದ್ರು. ಆದ್ರೆ ಇವತ್ತು ಆ ಒಂದು ಕ್ರೀಡಾಂಗಣದ ಪರಿಸ್ಥಿತಿಯನ್ನ, ದುಸ್ಥಿತಿಯನ್ನ ನೋಡಿದ್ರೆ ಆ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಸಾಗರಕ್ಕೂ ಕೂಡ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಂತಹ ಮಾನ್ಯ ಶಾಂತವೇರಿ ಗೋಪಾಲಗೌಡರಿನ ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಇವತ್ತು ಆ ಒಂದು ಕ್ರೀಡಾಂಗಣದ ದುಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಏನು 1993, 92, 93 ಸಾಲಲ್ಲಿ ಅದು ಲೋಕಾರ್ಪಣೆ ಆಗತ್ತೆ. ಅದರ ನಂತರ ಸುಮಾರು ಒಂದು 15 ವರ್ಷಗಳ ಕಾಲ ಅಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಕ್ರೀಡಾ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಕೇವಲ ಸಣ್ಣ ಪುಟ್ಟ ಪಂದ್ಯಾವಳಿಗಳು ಅಥವಾ ಬೇರೆ ಬೇರೆ ಕ್ರೀಡಾಕೂಟಗಳು ಮಾತ್ರ ಅಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವುಗಳು ಕೂಡ ಕ್ರಿಕೆಟ್ ಆಟಗಾರರಾಗಿ ಆ ಒಂದು ಕ್ರೀಡಾಂಗಣವನ್ನ ಸದ್ಬಳಕೆ ಆಗ್ಬೇಕಂತಕ್ಕಂಥ ಒಂದು ಆಸೆಯನ್ನ, ಬಯಕೆಯನ್ನ ನಾವೆಲ್ಲ ಹೊಂದಿದ್ವಿ. ಆದ್ರೆ ದುರದೃಷ್ಟವಶಾತ್ ನಮಗೆ ಅಲ್ಲಿ ಯಾವುದೇ ಅವಕಾಶಗಳು ಇರಲಿಲ್ಲ, ಮೂಲಭೂತ ಸೌಕರ್ಯಗಳಿರಲಿಲ್ಲ. ನಾವುಗಳು ಕೇವಲ ಇಲ್ಲಿ ನೆಹರು ಮೈದಾನದಲ್ಲೋ, ಅಲ್ಲಿ ಈದ್ಗಾ ಮೈದಾನದಲ್ಲೋ ಇಲ್ಲೆಲ್ಲೋ ಆಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಸುದೈವವಶಾತ್ 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ನಗರಸಭೆಯ ಆಡಳಿತಕ್ಕೆ ಬಂತು. ಸನ್ಮಾನ್ಯ TD ಮೇಘರಾಜ್ ಅವರು ಪ್ರಥಮವಾಗಿ ಅದರ ಅಧ್ಯಕ್ಷರಾದರು. ಆ ಸಂದರ್ಭದಲ್ಲಿ ನಾವುಗಳು ಕೂಡ ಕ್ರೀಡಾಪಟುಗಳಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿದ್ವಿ, ಇದನ್ನ ಟರ್ಫ್ ಅಂಕಣವನ್ನಾಗಿ ಮಾಡಿದ್ರೆ ಸಾಗರದಲ್ಲಿ ಇರ್ತಕ್ಕಂಥ ದೊಡ್ಡ ಮಟ್ಟದ ಕ್ರೀಡಾ ಪ್ರತಿಭೆಗಳು, ಕ್ರಿಕೆಟ್ ಪ್ರತಿಭೆಗಳು ರಾಜ್ಯಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಆ ನಿಟ್ಟಿನಲ್ಲಿ ದಯಮಾಡಿ ಇದನ್ನ ಟರ್ಫ್ ಅಂಕಣವನ್ನಾಗಿ ಮಾಡಿಕೊಡಿ ಅಂತ ನಾವೆಲ್ಲ ವಿನಂತಿಯನ್ನು ಮಾಡಿದ್ವಿ. ಪಕ್ಷಾತೀತವಾಗಿ ಕೂಡ ಅದಕ್ಕೆ ವಿನಂತಿಯನ್ನು ಮಾಡಿದ್ವಿ. ಅದರಲ್ಲಿ ಯಾವುದೇ ರೀತಿಯ ಪಕ್ಷ ಪಂಗಡ ಇರಲಿಲ್ಲ ಕ್ರೀಡಾಪಟುಗಳಾಗಿ. ಆ ಸಂದರ್ಭದಲ್ಲಿ ಮೇಘರಾಜ್ ಅವರು ಅದಕ್ಕೆ ಒಪ್ಪಿ ಮಾನ್ಯ ಯಡಿಯೂರಪ್ಪನವರ ಬಳಿ ಅನುದಾನವನ್ನು ತಂದು ನಗರಸಭೆಯಿಂದ ಅನುದಾನದಿಂದಲೇ ಆ ಕ್ರೀಡಾಂಗಣವನ್ನ ಟರ್ಫ್ ಕ್ರೀಡಾಂಗಣವನ್ನಾಗಿ ಪರಿವರ್ತನೆಯನ್ನ ಮಾಡಿದ್ರು. ಬಹುಶಃ ಅತ್ಯಂತ ಹೆಮ್ಮೆ ಆಗತ್ತೆ, ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಕ್ರೀಡಾಂಗಣ ಟರ್ಫ್ ಅಂಕಣ ಆಗಿದೆ ಅಂತಂದ್ರೆ ಅದು ಮೇಘರಾಜ್ ಅವರ ಮತ್ತು ಬಿಜೆಪಿ ಅವಧಿಯಲ್ಲಿ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಹಕಾರವನ್ನು ಮಾಡಿದ್ರು. ಮಾನ್ಯ ಆಗಿನ ಶಾಸಕರಾಗಿದ್ದ ಗೋಪಾಲಕೃಷ್ಣ ಬೇಳೂರು ಅವರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ರು. ನಾನು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಆ ಒಂದು ಕ್ರೀಡಾಂಗಣ ಟರ್ಫ್ ಅಂಕಣವಾದ ನಂತರದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ಕ್ರೀಡಾಪಟುಗಳು, ಎಲ್ಲ ನಮ್ಮ ಸಹೃದಯರು ಸೇರಿ ಆ ಒಂದು ಕ್ರೀಡಾಂಗಣವನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದ್ವಿ. ಸುಮಾರು 13-14 ವರ್ಷ, ಅಂದ್ರೆ ಸುಮಾರು 2023 ಏಪ್ರಿಲ್ ವರೆಗೂ ಕೂಡ ಅಲ್ಲಿ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಅದನ್ನ ಟೆನಿಸ್ ಬಾಲ್ ಕ್ರೀಡಾಂಗಣಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಅದ್ರದ್ದು ಸುಳ್ಳು ಅಂತ ನಾವು ಹೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಸಾವಿರಾರು ಪಂದ್ಯಾವಳಿಗಳು, ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳು ಕೂಡ ಅಲ್ಲಿ ನಡೆದಿದ್ದಾವೆ. ನಾವೆಲ್ಲರೂ ಕೂಡ ಸಾಕ್ಷಿ ಇದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಲೆದರ್ ಬಾಲ್, ಯಾಕಂದ್ರೆ ಇವತ್ತು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಪ್ರಖ್ಯಾತಿ ಇರ್ತಕ್ಕಂಥ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಅಲ್ಲಿ 100-500ಕ್ಕೂ ಹೆಚ್ಚು ಕ್ರೀಡಾ ಪಂದ್ಯಾವಳಿಗಳು ನಡೆದು, ಅದು ಅಂಡರ್ 14 ಇರ್ಬೋದು, ಅಂಡರ್ 16 ಇರ್ಬೋದು, ಅಂಡರ್ 19 ಇರ್ಬೋದು, ಅಂಡರ್ 23 ಇರ್ಬೋದು, ಅದ್ರ ಜೊತೆಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಡೀತಕ್ಕಂಥ ಲೀಗ್ ಪಂದ್ಯಾವಳಿಗಳಿರ್ಬೋದು. ಇದು ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆ, ಲೆದರ್ ಬಾಲ್ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಇದನ್ನ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರೇ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಸಹಕಾರವನ್ನ ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು 15 ತಿಂಗಳಾಯ್ತು. ಈ 15 ತಿಂಗಳಿಂದ ಇತ್ತೀಚೆಗೆ ಅಲ್ಲಿ ಯಾವುದೇ ರೀತಿಯ ಕ್ರಿಕೆಟ್ ಕ್ರೀಡಾ ಚಟುವಟಿಕೆ ನಡೀತಾ ಇಲ್ಲ. ಕಾರಣ ಇಷ್ಟೇ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಈಗಾಗಲೇ ಒಂದು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಈ ಒಂದು ಕ್ರೀಡಾಂಗಣ ಏನಿದೆ, ಈ ಟರ್ಫ್ ಅಂಕಣ ಕ್ರಿಕೆಟ್ ಆಡ್ಲಿಕ್ಕೆ ಯೋಗ್ಯ ಇಲ್ಲ. ಹಾಗಾಗಿ ಈ ಅಂಕಣದಲ್ಲಿ ಯಾವುದೇ ರೀತಿಯ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪ್ರಾಯೋಜಿತ ಅಧಿಕೃತ ಯಾವುದೇ ಪಂದ್ಯಾವಳಿಗಳನ್ನ ಇಲ್ಲಿ ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದನ್ನ ಸ್ಪಷ್ಟವಾಗಿ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ, ಈ ಪತ್ರವನ್ನ ಬರೆದ ನಂತರದಲ್ಲೂ ಕೂಡ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಪತ್ರದಲ್ಲಿ ಬರೆದ ನಂತರದಲ್ಲೂ ಕೂಡ ನಾವು ಕ್ರಿಕೆಟ್ ಕ್ಲಬ್ ಆಫ್ ಸಾಗರ ಹೇಳ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆ, ಅಂದ್ರೆ ಇಡೀ ಸಾಗರದ ಪ್ರಪ್ರಥಮ ಕ್ರಿಕೆಟ್ ತಂಡ, ಈ ತಂಡದ ಮೂಲಕ ನಾವು ಒಂದಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಈ ರೀತಿ ಆಗ್ಬಿಟ್ಟಿದೆ, ಕ್ರೀಡಾಪಟುಗಳ ತೊಂದರೆ ಆಗ್ತಾ ಇದೆ, ಇದನ್ನ ತಕ್ಷಣದಲ್ಲಿ ನಾವು ಪ್ರಾರಂಭಿಸಬೇಕು ಅಂತ ಹೇಳಿ ನಾವು ಒಂದಷ್ಟು ಪ್ರಯತ್ನ ಮಾಡಿದ್ವಿ. ಮಾನ್ಯ ನಾಗಪ್ಪನವರು ಏನು ಕಮಿಷನರ್ ಇದ್ರು, ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆದ್ರೆ ಕೇವಲ ಎರಡೇ ದಿನದಲ್ಲಿ ನಾಗಪ್ಪನವ್ರು ಫೋನ್ ಮಾಡ್ತಾರೆ, ಇಲ್ಲ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ಬೇರೆ ಬೇರೆ ರೀತಿಯ ಒತ್ತಡ ಇದೆ, ಅಲ್ಲಿ ಶಾಸಕರೇ ಬರ್ಬೇಕಂತೆ, ಹಾಗೆ ಹೀಗೆ ಏನೋ ಒಂದು ರೀತಿಯ ಒಂದಷ್ಟು ಗೊಂದಲಮಯವಾಗಿರ್ತಕ್ಕಂಥ ಉತ್ತರವನ್ನು ನಮಗೆ ಕೊಟ್ಟರು. ನಾವು ಆಯ್ತು ಬಿಡಿ, ಹಾಗಾದ್ರೆ ನಾವೇನ್ ಮಾಡ್ಬೋದು, ನಾವು ವಿರೋಧ ಪಕ್ಷವಾಗಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಬಿಜೆಪಿಯಾಗಿ ಮಾಡಿದ್ವಿ, ಒಬ್ಬ ಕ್ರೀಡಾಪಟುವಾಗಿ ನಮ್ಮ ಕ್ರಿಕೆಟ್ ಕ್ಲಬ್ ಆಫ್ ಸಾಗರ ಪರವಾಗಿ ಕೂಡ ಪ್ರಯತ್ನವನ್ನು ಮಾಡಿದ್ವಿ. ಆದ್ರೆ ಯಾಕಾಗಿ ಯಾರು ಇದ್ರ ಹಿಂದಿದ್ದಾರೆ ನಮಗೆ ಇದರ ಅರಿವು ಇಲ್ಲ. ಅದು ಅವರೇ ಸ್ಪಷ್ಟಪಡಿಸ್ಬೇಕು. ಅವರವರ ಮನಸ್ಸನ್ನ ಆತ್ಮವನ್ನು ಮುಟ್ಟಿ ನೋಡ್ಕೊಳ್ಬೇಕು. ಯಾಕಂದ್ರೆ ಕ್ರೀಡಾ ಚಟುವಟಿಕೆಯಲ್ಲಿಯೂ ಕೂಡ ರಾಜಕೀಯವನ್ನ ಬೆರೆಸ್ತಾರೆ ಅಂತಂದ್ರೆ ಇದರ ಹಿಂದೆ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಗರಾಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರೇ ಹಾಗೂ ತಾಲೂಕಾಧ್ಯಕ್ಷರಾದ ದೇವೇಂದ್ರಪ್ಪನವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಗೂರವರೇ, ಯುವ ಮೋರ್ಚಾ ಅಧ್ಯಕ್ಷರಾದ ಪರಶುರಾಮರವರೇ ಹಾಗೂ ಪ್ರಶಾಂತ್ ಅವರೇ, ಸಂತೋಷ್ ಶೆಟ್ಟಿ ಅವರೇ ಹಾಗೂ ಇಲ್ಲಿ ಬಂದ ಎಲ್ಲ ನಗರಸಭಾ ಸದಸ್ಯರೇ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಈ ದಿನ 2008ರಲ್ಲಿ ನಾನು ಸಹ ಅದೇ ವಾರ್ಡಿನ ನಗರಸಭಾ ಸದಸ್ಯನಾಗಿದ್ದೆ. ಆ ಸಮಯದಲ್ಲಿ ಟಿ.ಡಿ. ಮೇಘರಾಜ್ ಅವರು ಆ ಒಂದು ಕ್ರೀಡಾಂಗಣ ಟರ್ಫ್ ಕ್ರೀಡಾಂಗಣವಾಗಿ ಮಾರ್ಪಟ್ರು. ಆ ಟೈಮಲ್ಲಿ ಬ್ರಿಜೇಶ್ ಪಟೇಲ್ ಅವರು ಬಂದು ಆ ಕ್ರೀಡಾಂಗಣ ಉದ್ಘಾಟನೆ ಮಾಡಿದ್ರು. ಅಂತ ಸುವರ್ಣ ನಮ್ಮ ಕ್ರೀಡಾಂಗಣವನ್ನು ಇವತ್ತು ನೋಡಿದ್ರೆ ಹಾಳು ಸುರಿತಾ ಇದೆ. ಅಲ್ಲಿ ದನಗಳು ಸಹ ಒಳ ಹೋಗಕ್ಕೆ ಹಿಂದೆ ಮುಂದೆ ಮಾಡಿದ್ರು. ಅಷ್ಟು ಎತ್ತರದ ಹುಲ್ಲುಗಳು ಬೆಳೆದು ಬೆಳೆದ್ಬಿಟ್ಟು ಹಾಳಾಗಿದೆ. ಎಷ್ಟೋ ಜನ ನಮ್ಮ ಕ್ರೀಡಾಪಟುಗಳು ಈ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಸುಮಾರು ರಾಜ್ಯ ಮಟ್ಟಕ್ಕೆ, ಗಣೇಶ್ ಪ್ರಸಾದ್ ಹೇಳಿದ್ರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತೇಳಿ. ನಿಜವಾಗ್ಲೂ ನಮ್ಮ ಸಾಗರದ ಗ್ರಾಮಾಂತರದವರು, ಸಾಗರ ಟೌನ್ ಹುಡುಗರು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲೇ ಬೆಳೆದ್ಬಿಟ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳಿತಾರೆ ಅಂದ್ರೆ ನಮಗೆ ಖುಷಿ ಆಗತ್ತೆ. ನಮ್ಮ ಸಾಗರಕ್ಕೊಂದು ಕೀರ್ತಿ ತರುತ್ತೆ. ಅಂತ ಕ್ರೀಡಾಂಗಣವನ್ನು ಇವತ್ತು ಹಾಳುಗೆಡಗಿದ್ದಾರೆ. ದಯವಿಟ್ಟು ಈ ಕ್ರೀಡಾಂಗಣವನ್ನ ಇನ್ನೂ ಮುಂದಿನದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ತರಬೇಕು. ಯಾಕಂದ್ರೆ ಸುತ್ತಲೂ ಅದರಲ್ಲಿ ಚರಂಡಿ ಇದೆ, ಚರಂಡಿ ಮುಚ್ಚೋಗ್ಬಿಟ್ಟಿದೆ. ಆ ಚರಂಡಿನ ನಾನೇ 2-3 ಸಲ ವಿಡಿಯೋ ಮಾಡಿ ಹಾಕಿದ್ದೆ. ಸಾಗರ ಕ್ರೀಡಾಂಗಣ ಪಕ್ಕದನ್ನ 2ನೇ ಸಂಗ್ರಹವನ್ನ ಕಸ ವಿಲೇವಾರಿ ಘಟಕವನ್ನಾಗಿ ಮಾಡಿದ್ದಾರೆ ಅಂತೇಳಿ. ಆ ರೀತಿ ಕಸ ತಂದು ಅಲ್ಲೇ ಹಾಕುವ ಪರಿಸ್ಥಿತಿಯಲ್ಲಿ ನಡೆದಿದೆ ಅಲ್ಲಿ ಅಂತ ಆ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ. ಈಗ ಸಾಗರದ ಆಡಳಿತ ಆ ತರ ನಡೀತಾ ಇದೆ. ದಯವಿಟ್ಟು ಈ ಕ್ರೀಡಾಂಗಣವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಹೇಳ್ತಾ, ಈ ಒಂದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ದೊಡ್ಡದಾಗಿ ಪ್ರತಿಭಟನೆ ಮಾಡಿ, ಎಲ್ಲ ಕ್ರೀಡಾಪಟುಗಳು ಸೇರಿ ಎಲ್ಲ ದೊಡ್ಡದಾಗಿ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಹೊರಡ್ಕೋಬೇಕಾಗಿ ವಿನಂತಿ. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಗರ ಮಂಡಲ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರೇ, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಯಲ್ಕುಂದ್ಲಿ ಅವರೇ, ಹಾಗೂ ಆಗಮಿಸಿದಂತ ಪಕ್ಷದ ಎಲ್ಲ ವಿವಿಧ ಸ್ತರದ ಕಾರ್ಯಕರ್ತ ಬಂಧುಗಳೇ, ಈ ದಿನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಗೋಪಾಲ್ಗೌಡ ಕ್ರೀಡಾಂಗಣ ನಿಷ್ಕ್ರಿಯಗೊಂಡಿದೆ ಅನ್ನೋ ಒಂದು ವಿಷಯಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ನಮ್ದು ದುರ್ದೈವ ಇದು. ಒಂದು ಕ್ರೀಡಾ ಜಾಗ ಈ ರೀತಿಯಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ಒಂದು ಸಾಗರ ಜನತೆಯ ದುರ್ದೈವ. 2009ರಲ್ಲಿ ಏನು ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಟಿ.ಡಿ. ಮೇಘರಾಜ್ ಅವರು ಈ ಒಂದು ಕ್ರೀಡಾಂಗಣವನ್ನ ಟರ್ಫ್ ಪಿಚ್ ಆಗಿ ಬದಲಾವಣೆ ಮಾಡ್ತಾರೆ. ಮಾಡಿರೋದನ್ನ ಉಳಿಸ್ಕೊಂಡು ಹೋಗಕ್ ಆಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಲಿ ನಾವೆಲ್ಲ ಇವತ್ತಿದೀವಿ. ಅಂದ್ರೆ ಇದು ಆಡಳಿತ ಲೋಪವೋ ಅಥವಾ ಯಾವುದೋ ರಾಜಕೀಯ ಹುನ್ನಾರವೋ ಜನ ಯೋಚನೆ ಮಾಡ್ಬೇಕಾಗಿದೆ. ಅಲ್ಲಿ ಯಾವುದೇ ಒಂದು ಪಕ್ಷದವರಾಗ್ಲಿ ಅಥವಾ ಯಾವುದೇ ಒಂದು ಪಂಗಡದವರಾಗ್ಲಿ ಆಟ ಆಡಲ್ಲ. ಇಡೀ ಸಾಗರದ
ಅತ್ಯಂತ ಒಳ್ಳೆ ಕ್ರೀಡಾಪಟುಗಳಲ್ಲಿ ಆಟ ಆಡ್ತಾರೆ. ಅಲ್ಲಿ ಆಟ ಆಡಿರ್ತಕ್ಕಂಥ ಕ್ರೀಡಾಪಟುಗಳು ಎಷ್ಟೋ ಜನ ಇವತ್ತು ರಾಜ್ಯ ಮತ್ತು ರಾಷ್ಟ್ರವನ್ನ ಪ್ರತಿನಿಧಿಸಿದ್ದಾರೆ. ಇಂಥ ಒಂದು ಸುಸಜ್ಜಿತವಾದ ಕ್ರೀಡಾಂಗಣವನ್ನ ಇವತ್ತು ಅಲ್ಲಿ ದನಗಳು ಕೂಡ ಒಳಗೋಗಕ್ಕೆ ಹಿಂದೆ ಮುಂದೆ ನೋಡ್ತವೆ. ಆ ಪರಿಸ್ಥಿತಿ ಇದೆ ಅಂತಂದ್ರೆ ನಮ್ಗೆಲ್ಲ ನಾಚಿಕೆ ಆಗುತ್ತೆ. ವಿಷಯಗಳಿಗೆ ಪ್ರತಿಭಟನೆ ಮಾಡ್ಬೇಕು, ಹೌದು, ವಿರೋಧ ಪಕ್ಷ ಇರೋದೇ ವಿರೋಧ ಮಾಡ್ಬೇಕಾಗಿ. ಹಾಗಂತ ಹೇಳ್ಬಿಟ್ಟು ಒಂದು ಕ್ರೀಡಾಂಗಣವು ಈ ಪರಿಸ್ಥಿತಿ ಇದೆ ಅಂತಂದ್ರೆ ಇದು ನನಗೆ ಅನ್ಸುತ್ತೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಎಷ್ಟು ಹದಗೆಟ್ಟಿರ್ಬೋದು ಅಥವಾ ಎಷ್ಟು ದಿವಾಳಿ ಆಗಿರ್ಬೋದು. ಖಾಲಿ ರೋಡ್ ಪ್ಯಾಚ್ ಹಾಕಕ್ ಮಾತ್ರ ಗೋರ್ಮೆಂಟಾ? ಅದ್ ಬಿಟ್ರೆ ಬೇರೆ ಯಾವ್ದು ಅಭಿವೃದ್ಧಿ ಕಾರ್ಯಗಳೇ ಇಲ್ವಾ? 2 ವರ್ಷ ಆಯ್ತು, ಇನ್ನು 3 ತಿಂಗಳು ಬಂದ್ರೆ 2 ವರ್ಷ ಕಳೆಯುತ್ತೆ ಸರ್ಕಾರ ಬಂದು. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಕೊಡೋದು ಒಂದೇ ಸರ್ಕಾರನಾ? ಅದು ಒಂದೇನಾ? ಅದೊಂದ್ ಬಿಟ್ರೆ ಬೇರೆ ಯಾವ್ದು ಅಭಿವೃದ್ಧಿ ಕೆಲಸ ಆಗ್ಲೇಬಾರ್ದ ಊರಲ್ಲಿ ಅಥವಾ ರಾಜ್ಯದಲ್ಲಿ? ಇದು ನನ್ಗನ್ಸುತ್ತೆ ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತ ಸರಿ ಇಲ್ಲ, ಮತ್ತೆ ಅವರಿಗೆ ಹೊಂದಾಣಿಕೆ ಇಲ್ದಿರ್ತಕ್ಕಂಥ ಒಂದು ಇದರಲ್ಲಿ ಈ ತರ ಅವ್ಯವಸ್ಥೆಗಳಾಗ್ತಾ ಇದ್ದವು ಅಂತ ಶಾಂತವೇರಿ ಗೋಪಾಲಗೌಡರು ಅವ್ರ ಹೆಸರಲ್ಲಿ ಇರ್ತಕ್ಕಂಥ ಕ್ರೀಡಾಂಗಣವನ್ನ ಇವತ್ತು ಅಲ್ಲಿ ಈ ಪರಿಸ್ಥಿತಿ ಆಗಿದೆ ಅಂತಂದ್ರೆ ನಮ್ಗೆಲ್ಲ ಒಂದು ಅಸಹ್ಯಕರ ಸಂಗತಿ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಈ ಕ್ರೀಡಾಂಗಣಕ್ಕೆ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಮತ್ತೆ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ಪಂದ್ಯಗಳು ನಡೆಯೋಕೆ ಅವಕಾಶ ಮಾಡಿ ಕೊಡದೇ ಇದ್ರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಹಾಗೂ ಕ್ರೀಡಾಂಗಣವನ್ನು ಮುತ್ತಿಗೆ ಹಾಕ್ತಿವಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತು. ಈ ಸಂದರ್ಭದಲ್ಲಿ ಪ್ರಶಾಂತ್ ಕೆಎಸ್, ಸತೀಶ್ ಕೆ, ಶ್ರೀರಾಮ್, ದೇವೇಂದ್ರಪ್ಪ ಯಲಕುಂದ್ಲಿ, ಭಾವನಾ ಸಂತೋಷ್, ಸಂತೋಷ್ ಶೇಟ್, ರತ್ನಾಕರ್ ಶೇಟ್, ಜಗನ್ನಾಥ್ ಶೇಟ್, ಮಹೇಶ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಕೊಪ್ಪ ಗ್ರಾಮದ ವಸತಿ ಬಡಾವಣೆಯಲ್ಲಿ ನಿವೇಶನ ಅತಿಕ್ರಮಣ ಮಾಡಿ ಶಾದಿ ಮಹಲ್ ನಿರ್ಮಿಸಲು ಮುಂದಾಗಿರುವುದನ್ನು ಖಂಡಿಸಿ ಯಾವುದೇ ಕಾರಣಕ್ಕೂ ಶಾದಿ ಮಹಲ್ ನಿರ್ಮಿಸಲು ಅವಕಾಶ ಕೊಡದಂತೆ ಒತ್ತಾಯಿಸಿ ಗುರುವಾರ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಬಲೇಶ್ವರ್, ಗ್ರಾಮಸ್ಥ ವೆಂಕಟೇಶ್ ಮಾತನಾಡಿ, ಆ ವ್ಯಕ್ತಿ ಅಲ್ಲಿ ಮಹಲ್ ಮಾಡಕ್ಕೆ ಹೊರಟಿದ್ದಾರೆ, ಶಾದಿ ಮಹಲ್ ಮಾಡಕ್ಕಂತ. ಅದನ್ನ ಪಂಚಾಯತಿಗೆ ಶಾದಿ ಮಹಲ್ ಅಂತ ಮಾಡಕ್ ಹೊರಟವಾಗ ಪಂಚಾಯತಿಂದ ಎನ್ಒಸಿನೂ ಕೊಟ್ಬಿಡ್ತಾರೆ ನಮ್ಮ ಬೈಸ್ಟಕ್ಕಾಗಿ. ಬಟ್ ನಾವು ಎನ್ಒಸಿ ಕೊಡೋದು ಇಕ್ಕಿಯರಿ ಸಮುದಾಯ ಭವನ ಮಾಡಿ ಅಂತ ಕೊಟ್ಟಿರೋದು ಬಿಟ್ರೆ ಶಾದಿ ಮಹಲ್ ಮಾಡ್ಲಿಕ್ಕಂತ ಕೊಟ್ಟಿರೋಲ್ಲ. ಹಾಗಾಗಿ ಅದಾದ ನಂತರ ಈ ಊರಿನವರೆಲ್ಲ ಬಂದು ಅದ್ರ ವಿರೋಧ ಮಾಡಿದಾಗ ನಾವು ಮತ್ತೆ ಆ ಎನ್ಒಸಿನ ವಾಪಸ್ ಕಾಣ್ತೀವಿ. ಆ ಯಾರು ಎನ್ಒಸಿ ಬೇಕು ಅಂತ ಕೊಟ್ಟಿರ್ತಾರೋ ಅವರಿಗೆ ಚೆಕ್ ಮುಖಾಂತರ ಅವ್ರು ಕೊಟ್ಟಿರೋ ಅಮೌಂಟ್ನ ವಾಪಸ್ ಕೊಟ್ಟು ಅಲ್ಲಿ ಯಾವುದೇ ರೀತಿಯ ಕಟ್ಟಡ ಆಗಬಾರ್ದು, ಅದನ್ನೆಲ್ಲ ಸಂಪೂರ್ಣ ನಿಲ್ಲಿಸಬೇಕು ಅಂತ ಪಂಚಾಯತಿ ರೆಸಲ್ಯೂಷನ್ ಮಾಡಿಸಿ ಒತ್ತುವರಿನೂ ಬಿಡಿಸ್ಬೇಕು ಅಂತ ಹೇಳಿ ತಾಲೂಕ್ ಪಂಚಾಯತಿಗೂ ಲೆಟರ್ ಮಾಡಿಸಿ ಎಲ್ಲ ಕೊಟ್ಟಾಗಿರುತ್ತೆ. ಬಟ್ ನಾಳೆ ಏನೋ ಅದು ಮತ್ತೆ ಅಲ್ಲಿ ಕಾಂಪೌಂಡ್ ನಮ್ಮ ಆಲ್ರೆಡಿ ಕಾಂಪೌಂಡ್ ಮಾಡಿದ್ದಾರೆ, ಅಡಿಪಾಯಕ್ಕೆ ನಾಳೆ ಏನೋ ಬರ್ತಾರಂತೆ ಅನ್ನೋ ಸುದ್ದಿ ಗೊತ್ತಾಗಿ ಯಾರು ಊರಿನ ಗ್ರಾಮಸ್ಥರು ಮತ್ತೊಮ್ಮೆ AC ಅವರಿಗೆ ಒತ್ತುವರಿನ ಬಿಡಿಸಬೇಕು ಮತ್ತು ಅದನ್ನ ಅಕ್ರಮವಾಗಿ ನಿಲ್ಲಿಸ್ತಿರೋ ಅದನ್ನು ತಡೆ ಹಿಡಬೇಕು ಅಂತ ಹೇಳಿ ಊರಿನ ಗ್ರಾಮಸ್ಥರು ಈ ದಿನ ಇಲ್ಲಿ ಸೇರಿದ್ದಾರೆ. ನಮ್ಮ ಸರ್ವೆ 36 ಪಂಚಾಯತ್ ಆಶ್ರಯ ನಿವೇಶನ ಅಂತೇಳಿ ನಮಗೆ ಲೇಔಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೋ ವ್ಯಕ್ತಿ ಅದನ್ನ ಅಕ್ರಮವಾಗಿ ಖರೀದಿ ಮಾಡಿ, ಆಕ್ಚುಲಿ ಆಶ್ರಯ ನಿವೇಶನ ಮಾರ ಆಗಿಲ್ಲ, ಅಕ್ರಮ ಖರೀದಿ ಮಾಡಿ ಅದು ಇರ್ತಕ್ಕ ಪಂಚಾಯತಿ ಜಾಗವನ್ನು ಅಕ್ವೈರ್ ಮಾಡ್ಕೊಂಡು ಕಾಂಪೌಂಡ್ ಹಾಕಿದ್ದಾನೆ. ಈ ಕಾಂಪೌಂಡ್ ತೆರವುಗೊಳಿಸಿದ ಪಂಚಾಯತಿ ಕೂಡ ಅರ್ಜಿ ಕೊಟ್ಟಿದೆ. ಈಗ AC ಅವರಿಗೆ ಅರ್ಜಿ ಕೊಡಬೇಕಂತ ಬಂದಿದೆ. ಆ ಜಾಗ ದೊಡ್ಡದಿರೋದು ಅವನು ಸಾಧ್ಯ ಮಾಡ್ತೀನಿ ಅಂತಾರೆ. ಪಂಚಾಯತಿ ಕೊಟ್ಟಾಗ ಪಂಚಾಯತಿ ಅವರು ಕ್ಯಾನ್ಸಲ್ ಮಾಡಿಕೊಟ್ರು ರೆಸಲ್ಯೂಷನ್ ಅನ್ನ. ಆದ್ರೂ ಕೂಡ ಬಲವಂತ ಕಟ್ಟಿಯಾಗಿದ್ದಾನೆ. ಈಗ ನಮಗೆ ಅಲ್ಲಿ ಯಾವುದೇ ರೀತಿಯ ಅಕ್ವೈರ್ಮೆಂಟ್ ಇದೆಯೋ ಪಂಚಾಯತ್ ಅಕ್ವೈರ್ಮೆಂಟ್ ತೆರವುಗೊಳಿಸ್ಕೊಡ್ಬೇಕು, ಕಾಂಪೌಂಡ್ ತೆಗೆದು ಆ ಸಾರ್ವಜನಿಕ ಜಾಗವನ್ನು ಬಿಡಿಸ್ಕೊಡ್ಬೇಕು. ಮತ್ತೆ ಅಲ್ಲಿ ಯಾವುದೇ ರೀತಿಯ ಶಾದಿ ಮೂಲಕ ಕಟ್ಟಡಗಳನ್ನು ಕಟ್ಟಲು ಅವಕಾಶ ಕೊಡಬಾರ್ದು. ಅದು ಅಧಿಕಾರಿಗಳ ಗಮನಕ್ಕೂ ಬಾರದಲ್ಲಿ ಅವ್ರು ಕಟ್ಟಕ್ಕೆ ಮುಂದಾದ್ರೆ ನಾವು ನಾಳೆ ದಿವಸ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ, ಇದು ಖಂಡಿತ. ಈ ಸಂದರ್ಭದಲ್ಲಿ ಮಹೇಶ್, ಶಿವಪ್ಪ, ಮಂಜುನಾಥ್, ಪ್ರದೀಪ್, ಸುರೇಶ್, ಬಸಪ್ಪ, ರಾಜು, ಬಿಜೆಪಿ ಪ್ರಮುಖರಾದ KS ಪ್ರಶಾಂತ್, ಗಣೇಶ್ ಪ್ರಸಾದ್, ಸತೀಶ್ ಕೆ, ದೇವೇಂದ್ರಪ್ಪ, ಭಾವನಾ ಸಂತೋಷ್, ಗೋಪಾಲ್, ಸಂತೋಷ್ ಶೇಟ್ ಇನ್ನಿತರರು ಹಾಜರಿದ್ದರು. ನವೆಂಬರ್ 23 ಮತ್ತು 24ರಂದು ಪರಿಣಿತಿ ಕಲಾಕೇಂದ್ರದ ವತಿಯಿಂದ 10ನೇ ಪರಿಣಿತಿ ರಾಷ್ಟ್ರೀಯ ನೃತ್ಯ ಸಂಗೀತ ಮಹೋತ್ಸವ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರದ ಮುಖ್ಯಸ್ಥ ವಿದ್ವಾನ್ ಎಂ ಗೋಪಾಲ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ಸವಕ್ಕೆ ಅರುಣ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಹಾಗೂ ನಾವೆಲ್ಲರೂ ನಿಂತು ಈ ಉತ್ಸವವನ್ನು ಮಾಡ್ತಾ ಇದ್ದೇವೆ. ನವೆಂಬರ್ 23ರ ಶನಿವಾರ ಸಂಜೆ 5:05 ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಗೌರವಾನ್ವಿತ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಮಾಡ್ತಾ ಇದ್ದಾರೆ.
ಹಾಗೂ ಅವತ್ತಿನ ದಿನ ಅಶೋಕ್ ಚಲವಾದಿಯವರು, ನಮ್ಮ ಸಂಗೀತ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಉಮೇಶ್ ರವರು ಹಾಗೂ ನಮ್ಮ ಆಯುಕ್ತರಾದ ನಾಗಪ್ಪನವರು ಇವರೆಲ್ಲ ಬಂದು ನಿರ್ವಹಿಸಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಆನೂರು ಅನಂತಕೃಷ್ಣ ಶರ್ಮರವರ ತಂಡದಿಂದ ಪ್ರಾರಂಭ ಆಗ್ತಾ ಇದೆ. ಸುಮಾರು 14 ಜನರ ತಂಡ ಲಯವಾದ್ಯದ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ನಾವು ಕಾಣದೇ ಇರುವಂತಹ ವಿವಿಧ ರೀತಿಯ ವಾದ್ಯಗಳನ್ನು ಹೇಗೆ ಶಾಸ್ತ್ರೀಯತೆಗೆ ನುಡಿಸ್ಬೋದು, ಅದರ ಚೌಕಟ್ಟನ್ನು ಹೆಂಗೆ ಬಳಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಆ ಕಾರ್ಯಕ್ರಮದಲ್ಲಿ. ಮತ್ತು ಶಾಸ್ತ್ರೀಯವಲ್ಲದೆ ಸುಗಮ ಸಂಗೀತ ಅಥವಾ ಫೋಕ್ ಮ್ಯೂಸಿಕ್ ಇದನ್ನೆಲ್ಲ ಹೇಗೆ ನುಡಿಸ್ಬೋದು ಈ ವಾದ್ಯಗಳಲ್ಲೂ ಸಹಿತ ಅನ್ನೋದನ್ನು ಅಲ್ಲಿ ನುಡಿಸಿ ತೋರಿಸ್ತಾರೆ. ಪಾಶ್ಚಾತ್ಯವನ್ನು ಸಹಿತ ಹೆಂಗೆ ಬಳಸ್ಬೋದು ಇದಕ್ಕೆ ಶಾಸ್ತ್ರೀಯತೆಗೆ ಅನ್ನೋದನ್ನು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ತಿಳಿಸ್ತಾರೆ. ಇದರ ನಂತರ ಬೆಂಗಳೂರಿನ ನಾಟ್ಯಶ್ರೀ ಕಲಾ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಮತ್ತು ಒಂದೆರಡು ಜಾನಪದ ನೃತ್ಯವಿದೆ. ಮತ್ತು ಈ ವರ್ಷದ ವಿಶೇಷ ಅಂದರೆ ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ ಈ ತಂಡಗಳು ನಮ್ಮ ಕಾರ್ಯಕ್ರಮದಲ್ಲಿ ಜಾನಪದ ನೃತ್ಯಗಳ ಸವಿಯನ್ನು ನೀಡ್ತಾ ಇದೆ. ಪಂಜಾಬಿನ ಭಾಂಗ್ಡಾ ನೃತ್ಯ, ಗಿದ್ದಾ ನೃತ್ಯ, ಮಹಾರಾಷ್ಟ್ರದ ಲಾವಣಿ ಹಾಗೂ ಕೋಲಿ ನೃತ್ಯ, ಗುಜರಾತ್ನ ರಾತ್ವಾ ಎನ್ನುವ ನೃತ್ಯಗಳನ್ನು 2 ದಿನವೂ ನೀಡ್ತಾರೆ. ಸುಮಾರು 3 ಸ್ಟೇಟ್ಗಳಿಂದ 60 ಜನ ಜಾನಪದ ಕಲಾವಿದರು ಬರ್ತಾ ಇದ್ದಾರೆ. ಅದಲ್ಲದೆ ಮಹಾರಾಷ್ಟ್ರದ ಕಥಕ್ ನೃತ್ಯ ಪ್ರಯೋಗ ಇದೆ. ಕಥಕ್ ಜೊತೆಗೆ ಈ ಲಾವಣಿಯನ್ನು ಹೆಂಗೆ ಶಾಸ್ತ್ರೀಯತೆಗೆ ತಗೋಬಹುದು ಅಂತೇಳಿ ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿರುವ ಮುಕ್ತಾ ಜೋಶಿ ಎನ್ನುವ ಒಬ್ರು ನೃತ್ಯಗಾರ್ತಿ ಇಲ್ಲಿಗೆ ಬಂದು ಅದನ್ನ ನಡೆಸ್ಕೊಡ್ತಾರೆ. ಜೊತೆಗೆ ಜುಗಲ್ಬಂದಿ ಇದೆ, ಕಥಕ್ ಮತ್ತೆ ಲಾವಣಿಯ ಜುಗಲ್ಬಂದಿ ನಡೆಯುತ್ತೆ ಅವತ್ತು. ಹಾಗೆ ಪವಿತ್ರ ಭಟ್ ಎನ್ನುವ ಕರ್ನಾಟಕದ ಹೆಸರಾಂತ ನೃತ್ಯಗಾರ ಬಾಂಬೆ ನಿಲ್ಲಿಸಿದ್ದಾರೆ, ಅವರು ಬಂದು ಭರತನಾಟ್ಯವನ್ನ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಈ ರೀತಿ ಸಾಗತ್ತೆ. ಶನಿವಾರ 5:30 ಶುರು ಆಗುತ್ತೆ, ಭಾನುವಾರ 6 ಗಂಟೆಯಿಂದ ಶುರು ಆಗುತ್ತೆ. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಮಾತನಾಡಿ, ಆತ್ಮೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ವಿಶೇಷವಾದ ಉತ್ತರ ಭಾರತದ ಹಲವಾರು ತಂಡಗಳು ಬರ್ತಾ ಇರುವುದರಿಂದ ಈ ಒಂದು ಕಲೆಯ ಸಂಸ್ಕೃತಿ ಬೆಳೆಸಿ ಉಳಿಸಿ ಅದನ್ನು ಪ್ರೋತ್ಸಾಹ ಮಾಡ್ತಾ ಇರುವಂಥ ನಮ್ಮ ಗೋಪಾಲ್ ಸರ್ ಅವರಿಗೆ ಸಂಪೂರ್ಣ ಸಹಕಾರ ನಿಮ್ಮಿಂದ ಅಗತ್ಯ ಇದೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ, ಯಶಸ್ವಿಗೊಳಿಸಿ. ಸಾಗರದ ಎಲ್ಲ ಅಭಿಮಾನಿಗಳು ಬಂದು ಅವ್ರಿಗೂ ಪ್ರೋತ್ಸಾಹಿಸಿ, ಗೋಪಾಲ್ ಸರ್ ಅವರಿಗೂ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡಿ ಅಂತ ಹೇಳ್ಕೊಳ್ತಾ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಮೈತ್ರಿ ಪಾಟೀಲ್, ಶ್ವೇತಾ ಗೋಪಾಲ್ ಇನ್ನಿತರರು ಹಾಜರಿದ್ದರು. ಸಾಗರದ ಪ್ರತಿಷ್ಠಿತ ಗಣಪತಿ ಬ್ಯಾಂಕ್ ಚುನಾವಣೆ ಡಿಸೆಂಬರ್ನಲ್ಲಿ ನಡೆಯಲಿದ್ದು, ಹಾಲಿ ಆಡಳಿತ ಸಮಿತಿ ದೇವೇಂದ್ರ ಬೋಜಪ್ಪ ನೇತೃತ್ವದಲ್ಲಿ ಗುರುವಾರದಿಂದ ಪ್ರಚಾರ ಪ್ರಾರಂಭಗೊಂಡಿದೆ. ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಪ್ರಾರಂಭ ಮಾಡಿರುವ ತಂಡ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದೆ. ಈ ಕುರಿತು ಮಾತನಾಡಿದ ಬಿ ದೇವೇಂದ್ರಪ್ಪ, ಶೋಭಾ ಲಂಬೋದರ್, ನಾರಾಯಣ್, ಶ್ರೀನಿವಾಸ್ ಮೇಸ್ತ್ರಿ, ಕೃಷ್ಣಮೂರ್ತಿ, ಮಾನ್ಯ ಗ್ರಾಹಕರು ಮತ್ತು ಷೇರುದಾರರು, ಗಣಪತಿ ಬ್ಯಾಂಕಿನ ಷೇರುದಾರರಲ್ಲಿ ವಿನಂತಿ, 25-30ನೇ ಸಾಲಿನ ಚುನಾವಣೆ ಈಗಾಗಲೇ ಬಂದಿದೆ. ಅದರ ನಿಮಿತ್ತ ನಾವು ಈಗಾಗಲೇ 13 ಜನ ಈ ಒಂದು ಗ್ರೂಪ್ ತಂಡವನ್ನು ಇದು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಲಿಕ್ಕೆ ಈ ದಿನದಿಂದ ನಾವು ಅಭಿಯಾನವನ್ನು ಮಾಡ್ಕೊಂಡಿದ್ದೀವಿ. ಕಳೆದ ಸಲ ಕೂಡ ನಾವು 13 ಜನರದ ಒಂದು ತಂಡವನ್ನು ಮಾಡಿಕೊಂಡು ಚುನಾವಣೆ ಎದುರಿಸಿದ್ದೀವಿ. 13ಕ್ಕೆ 13 ಸ್ಥಾನವನ್ನು ನಾವು ಈಗಾಗಲೇ ತಮ್ಮಗಳ ಆಶೀರ್ವಾದ ಅನುಗ್ರಹದಿಂದ ಬ್ಯಾಂಕಿನ ಹಿತದೃಷ್ಟಿಯಿಂದ ತಾವೆಲ್ಲ ನಮ್ಮನ್ನು ಆಯ್ಕೆ ಮಾಡಿದ್ರಿಂದ ನಾವು ಆಯ್ಕೆಯಾಗಿ ಬಂದಿದ್ವಿ. ಈ ಸಲಿನೂ ಸಹ ತಮ್ಮ ಆಶೀರ್ವಾದ ಅನುಗ್ರಹ, ಬ್ಯಾಂಕಿನ ಹಿತದೃಷ್ಟಿ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ತಂಡ 9 ಜನ ಹಿರಿಯ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂಥ ಈ ತಂಡ ಮತ್ತು ಹೊಸದಾಗಿ ಸೇರ್ಪಡೆಗೊಂಡಂಥ ಮಾನ್ಯ ನಗರಸಭೆಯ ಮಾಜಿ ಅಧ್ಯಕ್ಷ ಅಂತ SV ಕೃಷ್ಣಮೂರ್ತಿ ಅವರು ಕೂಡ ಈ ತಂಡದಲ್ಲಿದ್ದಾರೆ. ಹಾಗೂ ಮಾಜಿ ನಿರ್ದೇಶಕರು ಆದಂಥ KV ಲಕ್ಷ್ಮಣ್ಣವರು ಸಹ ಈ ತಂಡದಲ್ಲಿ ನಮ್ಮನ್ನು ಒಳಗೊಂಡಿದ್ದಾರೆ. ಹಾಗೂ ಬಸಲಿಂಗಪ್ಪ ದಳವಾಯಿ ಇವರು ಸಹ ನಮ್ಮ ತಂಡದಲ್ಲಿ ಒಳಗೊಂಡಿದ್ದಾರೆ. ಹಾಗೂ ಮೋಹನ್ ಅವರು ಸಾಮಾಜಿಕ ಕಾರ್ಯಕರ್ತರು, ಜನಾನುಗಳು ಆದಂಥ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಹೊಂದಿರತಕ್ಕಂಥವ್ರು ಸಹ ಈ ಸಲ ನಮ್ಮ ಬ್ಯಾಂಕಿನ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಈ ಎಲ್ಲರನ್ನೂ ಸಹ ಬ್ಯಾಂಕಿನ ಹಿತದೃಷ್ಟಿ, ಅಭಿವೃದ್ಧಿ
ಮತ್ತು ಮುಂದಿನ ದಿನಗಳ ಒಂದು ಬ್ಯಾಂಕಿನ ಹಿತದೃಷ್ಟಿ, ನಮ್ಮ ಮುಂದಿನ ಏನು ನಾವು ಒಂದು ಬ್ಯಾಂಕಿನ ಡೆವಲಪ್ಮೆಂಟ್ ಬಗ್ಗೆ ಒಂದು 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 ಕಾಳಜಿಯನ್ನು ಇಟ್ಕೊಂಡು ನಾವು ಏನು ಮುಂದಿನ 5 ವರ್ಷಕ್ಕೆ ಯಾವ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿ, ಹಿಂದೆ ಈಗ ನಾವು ಈಗಾಗಲೇ 243 ಕೋಟಿ ಡೆಪಾಸಿಟು ಮತ್ತು 165 ಕೋಟಿ ಹತ್ರ ನಾವು ಸಾಲವನ್ನು ಕೊಟ್ಟಿದ್ದೀವಿ. ಇದು ಇನ್ನು ಮುಂದೆ ಕೂಡ ಹೆಚ್ಚಾಗಿ ಜನಗಳಿಗೆ, ಷೇರುದಾರರಿಗೆ, ಡೆಪಾಸಿಟ್ದಾರರಿಗೆ ಮತ್ತು ಎಲ್ಲ ಗ್ರಾಹಕರಿಗೆ ಒಳ್ಳೆ ರೀತಿಯ ಸರ್ವಿಸನ್ನು ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮನ್ನ ವಿನಂತಿ ಮಾಡ್ಕೊಂತ, ನಮಗೆ ತಮ್ಮೆಲ್ಲರ ಆಶೀರ್ವಾದ ಅನುಗ್ರಹ ಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಬರೋ ರೀತಿಯಲ್ಲಿ ಈ ಸಲನೂ ಚುನಾವಣೆ ಬಂದಿದೆ. ಈ 5 ವರ್ಷಕ್ಕೆ ಹಿಂದಿನಿಂದ ನಮ್ಮ ಗ್ರೂಪ್ ಅನ್ನ ನಮ್ಮ ಷೇರುದಾರರು ಸಹಕರಿಸಿದ್ದೀರಿ ಮತ್ತು ಅತಿ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿ ಬರೋ ರೀತಿಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಗ್ರೂಪು ಬಂದಿದೆ. ನಾವು ಪ್ರತಿ ಸಲನೂ ಹೊಸಬರನ್ನು 1-2-3 ಜನರನ್ನು ಸೇರಿಸ್ಕೊಳ್ತಾ ಇದ್ವಿ. ಈ ಸಲನೂ ಅದೇ ರೀತಿ 4 ಜನರನ್ನು ಹೊಸಬರನ್ನು ಸೇರಿಸ್ಕೊಂಡು ಒಳ್ಳೆ ರೀತಿ ಗ್ರೂಪ್ ಅನ್ನು ಕಟ್ಟಿದೀವಿ. ಇದು ಗ್ರಾಹಕರಿಗೆ, ಷೇರುದಾರರಿಗೆ ಹಾಗೂ ನಮ್ಮ ಬ್ಯಾಂಕಿಗೆ ಎಲ್ಲ ರೀತಿಯ ಸಹಕಾರವನ್ನ ಈವರೆಗೆ ಬೆಳವಣಿಗೆಯಲ್ಲಿ ಸಹಕಾರವನ್ನ ಈವರೆಗೆ ಕೊಡ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಗ್ರೂಪಿನ ಮೇಲೆ ಇರಬೇಕು ಮತ್ತು ಹಿಂದಿನಿಂದ ನಡೆಸ್ಕೊಂಡು ಬಂದಂತೆ ನಾವು ಕೂಡ ಈ ಸಲನೂ ನಮ್ಮೆಲ್ಲರನ್ನು 13 ಜನರನ್ನು ಗೆಲ್ಲಿಸಿ ತಮ್ಮ ಸಹಕಾರವನ್ನು ಕೊಟ್ಟು ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ತಮ್ಮ ಕೈ ಜೋಡಿಸಬೇಕು ಮತ್ತು ತಮ್ಮ ಗ್ರಾಹಕರ, ಷೇರುದಾರರ ಹಿತದೃಷ್ಟಿಯನ್ನು ತಾವೆಲ್ಲರೂ ಗಮನದಲ್ಲಿಟ್ಕೊಂಡು ನಮಗೆ ವೋಟ್ ಮಾಡಿ ಮತ್ತು ನಮ್ಮ ಟೀಮನ್ನು ಗೆಲ್ಲಿಸಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಈ ದಿನದ ಪ್ರಚಾರವನ್ನು ನಾವೆಲ್ಲರೂ ಒಟ್ಟು ಸೇರಿ ಶುರು ಮಾಡ್ತಾ ಇದ್ದೀವಿ. ಮೊನ್ನೆ ನಮ್ಮ ಬ್ಯಾಂಕಿನ ಎಲ್ಲ ಷೇರುದಾರರಲ್ಲಿ ಮತ್ತು ಗ್ರಾಹಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮುಂದಿನ ತಿಂಗಳು 29ರಂದು ನಮ್ಮ ಗಣಪತಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. 25ರಿಂದ 30ನೇ ಸಾಲಿನ ಚುನಾವಣೆ ನಡೀತಾ ಇದೆ. ಆದ್ರಿಂದ ತಾವು ನಮ್ಮ ಒಂದು ಟೀಮ್ ಮಾಡ್ಕೊಂಡಿದ್ವಿ. 9 ಜನ ಹಳಬರು ಮತ್ತು 4 ಜನ ಹೊಸಬರನ್ನು ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ವಿ. ಪ್ರತಿ ಸರಿನೂ ಸಹ ಹಿಂದಿನ ಸಹ ನಮ್ಮ ಟೀಮ್ ಅನ್ನು ತಾವೆಲ್ಲ ಬೆಂಬಲಿಸ್ತಾ ಬಂದಿದ್ದೀರಾ. ಈ ಸರಿನೂ ಸಹ ಬೆಂಬಲಿಸಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ತಾವೆಲ್ಲ ಸಹಕರಿಸಬೇಕು. ನಮ್ಮ ಗಣಪತಿ ಬ್ಯಾಂಕು ರಾಜ್ಯದಲ್ಲೇ ಒಂದು ಉತ್ತಮವಾದ ಹೆಸರನ್ನಿರ್ತಕ್ಕಂಥ ಬ್ಯಾಂಕ್ ಆಗಿದೆ. ಅದರಿಂದ ತಾವು ಕೆಲಸ ಮಾಡ್ಲಿಕ್ಕೆ ತಾವೆಲ್ಲರೂ ಸಹ ಅನುಕೂಲ ಮಾಡಿಕೊಡ್ಬೇಕು, ಸಹಕಾರ ಮಾಡ್ಬೇಕಂತ ಕೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಸಹಕಾರ. ಶ್ರೀ ಮಹಾಗಣಪತಿಯ ಪೂಜೆಯನ್ನು ಮುಗಿಸಿ ಇವತ್ತು ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಗಣಪತಿ ಬ್ಯಾಂಕು ನಿಂದ 13 ಜನ, 9 ಜನ ಸಿಟ್ಟಿಂಗ್ ಡೈರೆಕ್ಟ್ರು, ಇನ್ನು 4 ಜನ ಹೊಸಬರು ಈಗಾಗಲೇ ನಿಂತಿದ್ದೀವಿ. ಹಿಂದೆ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಿದೆ. 5 ವರ್ಷ ಗಣಪತಿ ಬ್ಯಾಂಕ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀನಿ. ಗ್ರಾಹಕರು ಇರ್ಬೋದು, ಪಿಗ್ಮಿ ಸಂಗ್ರಾಹಕರು ಇರ್ಬೋದು, ಹಾಗೆ ಬರುವಂತ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ 3 ಕೋಟಿಗಳನ್ನ ಸಾಲವನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಸಾಕಷ್ಟು ಬ್ಯಾಂಕಿನ ಬಗ್ಗೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ರಾಜ್ಯದಲ್ಲಿ ಗಣಪತಿ ಬ್ಯಾಂಕ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ, ಆ ರೀತಿಯಲ್ಲಿ ಬ್ಯಾಂಕ್ ಇವತ್ತು ನಡೀತಾ ಇದೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಹಾಗೂ ಬ್ಯಾಂಕಿಗೂ ಕೂಡ, ನಮ್ಮ ಸಂಸ್ಥೆಗೂ ಕೂಡ ಒಳ್ಳೇದಾಗಬೇಕು. ಅದೇ ರೀತಿಯಲ್ಲಿ ಮತದಾರರು ಕೂಡ ನಮ್ಮನ್ನು, ಹಿಂದೆ ಕೂಡ ಹಳೆ ಟೀಮು 13 ಗೆದ್ದಿದ್ವಿ, ಈಗ ಕೂಡ 13 ಗೆಲ್ಲಿಸ್ಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಬ್ಯಾಂಕಿನ ಬಗ್ಗೆ ಸಾಕಷ್ಟು ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳ್ತಾ, ಶ್ರೀ ಮಹಾಗಣಪತಿ ಮಾರಿಕಾಂಬೆ ಆಶೀರ್ವಾದ ನಮ್ಮ 13 ಜನ ಮೇಲೆ ಇರಲಿ. ಮತದಾರರಿಗೂ ಕೂಡ ಒಳ್ಳೆ ಮನಸ್ಥಿತಿ ಕೊಟ್ಟು ಅವರು ನಮ್ಮ 13 ಜನನ್ನು ಗೆಲ್ಲಿಸ್ಲಿ ಅಂತ ಹಾರೈಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಸ್ನೇಹಿತರೆ, ಇವತ್ತು ನಾವು ಗಣಪತಿ ಬ್ಯಾಂಕಿನ ಚುನಾವಣೆಗೆ ಹೊಸದಾಗಿ ಈ ಟೀಮ್ ಜೊತೆಗೆ ನಾವು ಸೇರ್ಕೊಂಡಿದ್ದೇವೆ. ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಗಣಪತಿ ಬ್ಯಾಂಕಿನ ಅಭಿವೃದ್ಧಿ ಜೊತೆಗೆ ಷೇರುದಾರರು ಮತ್ತು ಅಲ್ಲಿರ್ತಕ್ಕಂಥ ಗ್ರಾಹಕರು ಅವರಿಗೂ ಸಹ ಬ್ಯಾಂಕಿನಿಂದ ಆಗ್ತಕ್ಕಂಥ ಕೆಲಸಗಳು, ಬ್ಯಾಂಕಿಂದ ಇರ್ತಕ್ಕಂಥ ಸಹಕಾರಗಳು ಎಲ್ಲ ಹಿಂದಿನಿಂದಲೂ ಈ ಟೀಮ್ ಮಾಡ್ಕೊಂಡ್ ಬಂದಿದೆ. ಅದೇ ಉದ್ದೇಶಕ್ಕೋಸ್ಕರ ಈ ಟೀಮಲ್ಲಿ ನಾವು ಸಹ ಸೇರ್ಕೊಂಡು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಡಿಸೆಂಬರ್ 29 ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಟೀಮಿಗೆ ತಾವೆಲ್ಲರೂ ತಮ್ಮ ಓಟು ಕೊಟ್ಟು ನಮ್ಮನ್ನು ಗೆಲ್ಲಿಸಿ ಗಣಪತಿ ಬ್ಯಾಂಕಿನ ಅಭಿವೃದ್ಧಿಗೆ ಮತ್ತು ಸಾಗರದ ಷೇರುದಾರರಿಗೆ ಮತ್ತು ನಾಗರಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಕೊಡ್ತಾ, ನಮ್ಮ ಎಲ್ಲಾ ಟೀಮಿನ ಸದಸ್ಯರುಗಳಿಗೂ, ನಮ್ಮ ಇರ್ತಕ್ಕಂಥ 13 ಜನಗಳಿಗೂ
ನಿಮ್ಮೆಲ್ಲ ಅಮೂಲ್ಯವಾದ ಒಂದು ಓಟನ್ನು ಹಾಕಿ ನಮ್ಮನ್ನು ಗೆಲ್ಲಿಸಿ ಗಣಪತಿ ಬ್ಯಾಂಕಿನ ಅಭಿವೃದ್ಧಿಗೆ ಮತ್ತು ಷೇರುದಾರರ ಹಿತದೃಷ್ಟಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಈ ಸಂದರ್ಭದಲ್ಲಿ ವೈಮೋಹನ್, ಬಸಲಿಂಗಯ್ಯ, ರಮೇಶ್, ವಿನಾಯಕ್ ರಾವ್, ಸರಸ್ವತಿ ನಾಗರಾಜ್, ಕೃಷ್ಣಮೂರ್ತಿ ಭಂಡಾರಿ, ಕೆವಿ ಲಕ್ಷ್ಮಣ್, ವಿ ಶಂಕರ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.